ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸುಮಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಟಿಫನ್ಗೆ ತರಕಾರಿ ಪಲಾವ್ ಮಾಡ್ಕೋತಾ ಇದ್ದೀನಿ. ಗಣ ತಿಂಡಿ ಮಾಡುವಾಗ ಅಮ್ಮ ಎತ್ಕೋ ಅಂತ ಹಿಂಸೆ ಕೊಡ್ತಾ ಇದ್ದ. ಅದಕ್ಕೆ ಅವನ್ನ ಸುಮ್ಮನಿರ್ಸೋಕ್ಕೆ ಅಂತ ಹೇಳಿ ಬೆಳ್ಳುಳ್ಳಿ ಬಿಡ್ಸೋ ಕೆಲಸ ಕೊಟ್ಟು ಕೂರಿಸಿದ್ದೀನಿ. ಸಿಪ್ಪೆ ಕೂಡ ಬಿಡ್ಸೋಕ್ಕೆ ಬರ್ತಿಲ್ಲ, ನೀನೇ ಬಾರಮ್ಮ ಅಂತ ಹೇಳ್ತಾ ಇದ್ದ. ಅದಕ್ಕೇ ಅವನ್ನ ಸುಮ್ಮನಿರ್ಸೋದಕ್ಕೆ ಅಂತ ಹೇಳಿ ಅವರಪ್ಪನೂ ಜೊತೆ ಕೂತ್ಕೊಂಡು ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ, ಅಪ್ಪ ಮಗ ಇಬ್ಬರು. ಲಾಸ್ಟ್ ವೀಕೆ ಬಂದಿದ್ದಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸೋಕೇಶು ವಾರ್ಡ್ರೋಬು ಎಲ್ಲ ಕ್ಲೀನ್ ಮಾಡಿದ್ದೆ. ಈ ಸಲ ಸುಮ್ಮನೆ ಒಂದು ವಾರ ಆಯ್ತಲ್ವ, ಎಲ್ಲ ಡಸ್ಟ್ ಆಗಿರುತ್ತೆ, ಅದಕ್ಕೆ ರ್ಯಾಂಡಮ್ ಆಗಿ ಎಲ್ಲ ಒಂದು ಸಲ ಡಸ್ಟ್ ಆಗಿರೋದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯವರು ಹೊಲ್ದ ಹತ್ರ ಹೋಗಿದ್ರು. ಗಣ ಏನು ಕೆಲಸ ಅಂತ ಹೇಳಿ ಅವನ್ನ ಅವ್ರ ಅಜ್ಜಿ ಜೊತೆ ಆಟ ಆಡೋದಕ್ಕೆ ಕಳಿಸ್ತಾ ಇದ್ದೀನಿ. ಲಾಸ್ಟ್ ವೀಕ್ ಅಡುಗೆ ಮನೆಯದೇನು ಕೆಲಸ ಮಾಡಿರಲಿಲ್ಲ ನಾನು, ಯಾಕೆಂದರೆ ಇನ್ನೂ ಒಂದು ವಾರ ಇರುತ್ತೆ. ಈಗ ಸಮ್ಮರ್ ಅಲ್ವಾ, ಹೇಗೆ ಅಂದ್ರೂ ಗಾಳಿ ಬಡಿತ ಜಾಸ್ತಿ ಇರುತ್ತೆ, ಮತ್ತೆ ಧೂಳು ಆಗ್ತಾ ಇರುತ್ತೆ. ಅದಕ್ಕೆ ಒಂದೇ ಸಲ ಬರ್ತೀನಲ್ಲ ಆವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆ ಶೆಲ್ಫ್ ಏನೂ ಕ್ಲೀನ್ ಮಾಡಿರಲಿಲ್ಲ, ಪಾತ್ರೆ ಯಾವುದು ತೊಳೆದಿರಲಿಲ್ಲ. ಅದಕ್ಕೆ ಇವತ್ತು ಹೇಗಿದ್ದರೂ ಟೈಮ್ ಇದೆಯಲ್ಲ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಅಡುಗೆ ಮನೆ ಶೆಲ್ಫೆಲ್ಲ ಕ್ಲೀನ್ ಮಾಡಿ ಮೇಲಿರೋದು ಪಾತ್ರೆ ಎಲ್ಲ ತೆಗೆದು ತೊಳೆದಿಡ್ತಾ ಇದ್ದೀನಿ. ಮಧ್ಯಾಹ್ನದ ಟೈಮು ಹೊರಗಡೆ ತುಂಬ ಬಿಸಿಲಿರುತ್ತೆ, ಇಷ್ಟೆಲ್ಲ ಪಾತ್ರೆಗಳನ್ನ ಗುಡ್ಡೆ ಹಾಕ್ಕೊಂಡು ಬೆಳಗೋದಕ್ಕಾಗಲ್ಲ ಅಂಥೇಳಿ ಅಡುಗೆ ಮನೆಯಲ್ಲೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಮ್ಮ ಅಡುಗೆ ಮನೆಯಲ್ಲಿ ಹೋಲಿದೆ. ಅಡುಗೆ ಮನೆಯಲ್ಲಿ ಏನಾದರೂ ನೀರು ಚೆಲ್ಲಿದ್ರೆ, ಪಾತ್ರೆ ತೊಳೆದ್ರೆ ಈ ರೀತಿ ಎಲ್ಲ ಮನೆ ಪಕ್ಕದಲ್ಲಿ ಹೋಗುತ್ತೆ. ಅದಕ್ಕೆ ನಾನು ಅಡುಗೆ ಮನೆಯಲ್ಲೇ ಪಾತ್ರೆ ಎಲ್ಲ ತೊಳ್ಕೊಂಡು ಹೇಗಿದ್ದರೂ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಾಳೆಗೆ ಈಸಿ ಆಗುತ್ತೆ ಅಂತೇಳಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅವನಿಗೆ ಯಾಕಮ್ಮ ಮಂಗಿಸ್ತೀನಿ, ಮನೆ ಕಳಲ್ವಾ? ಗಂಡನ್ನ ಮಲಗಿಸಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ನಮ್ಮ ಅಕ್ಕವ್ರ ಮನೆಯಲ್ಲಿ ಮಡಿಕೆ ತೊಗೊಳೋದಿತ್ತು. ನಮ್ಮ ಅಕ್ಕ ಅಂದರೆ ನಮ್ಮ ಯಜಮಾನ್ರವ್ರ ಅಕ್ಕ, ಅವ್ರನ್ನ ಒಂದೇ ಊರಿನಲ್ಲೇ ಮದುವೆ ಮಾಡಿಕೊಟ್ಟಿದ್ದಾರೆ, ಅವ್ರು ಅಲ್ಲೇ ಇರ್ತಾರೆ. ಅವ್ರ ಮನೆಯಲ್ಲಿ ಇವತ್ತು ಮಡಿಕೆ ತೊಗೊಳೋದಿತ್ತು. ಮಡಿಕೆ ಅಂದರೆ ಮಡಿ ನೀರು, ಇಲ್ಲಿಂದ ಮಡಿಯಾಗಿ ನೀರನ್ನು ತೊಗೊಂಡೋಗಿ ಪೂಜೆ ಮಾಡಿಕೊಂಡು ಮನೆಯಲ್ಲಿ ಎಲ್ಲ ಪ್ರೋಕ್ಷಣೆ ಮಾಡಿ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳೋದು. ಮಡಿಕೆ ತೊಗೊಳ್ಳೋದು ಅಂತ ಹೇಳಿದ್ರೆ ನಾವು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಒರೆಸಿ ಗುಡಿಸಿ ಎಲ್ಲ ನೀಟ್ ಮಾಡಿ ಸ್ನಾನ ಮುಗಿಸಿ ಈ ರೀತಿ 2 ಬಿಂದಿಗೆ ಮತ್ತು ಒಂದು ಚೊಂಬನ್ನ ತೊಗೊಂಡು ಬರ್ತೀವಿ ನೀರು ತೊಗೊಳೋದಕ್ಕೆ, ಒಟ್ಟು 3 ಅಂತ ಹೇಳಿ. ಅದನ್ನೆಲ್ಲ ಬೆಳಿಗ್ಗೆ ನೀಟಾಗಿ ಸ್ವಚ್ಛ ಮಾಡಿ ಅದರಲ್ಲಿ ನೀರನ್ನು ತುಂಬಿಸಿ ಅದನ್ನು ಪೂಜೆ ಮಾಡಿ ಮನೆಗೆ ತೊಗೊಂಡೋಗ್ತೀವಿ. ಹಿಂದೆ ಎಲ್ಲರೂ ಕೊಳಗಳು, ಕೆರೆ ಮತ್ತು ಬಾವಿಗಳಲ್ಲಿ ನೀರಿರ್ತಾ ಇತ್ತು, ಅಲ್ಲಿ ಹೋಗಿ ಎಲ್ಲ ಪೂಜೆ ಮಾಡಿ ತೊಗೊಂಡು ಬರ್ತಾಯಿದ್ರು. ಇವಾಗ ಯಾವ ಕೊಳಗಳಲ್ಲೂ ನೀರಿರೋದಿಲ್ಲ, ಕೆರೆಗಳಲ್ಲಿ ನೀರಿರುತ್ತೆ, ಬಟ್ ಅದನ್ನು ತೊಗೊಂಡು ಪೂಜೆ ಮಾಡುವಷ್ಟು ಅದು ಕ್ಲೀನ್ ಇರೋದಿಲ್ಲ. ಇನ್ನು ಹಿಂದೆ ಇರ್ತಿತ್ತಲ್ಲ ಆ ರೀತಿ ರಾಟೆ ಬಾವಿಗಳು, ಹಗ್ಗ ಹಾಕಿ ನೀರು ಸೇದೋ ಥರದ್ದು, ಆ ರೀತಿ ಬಾವಿಗಳು ಇಲ್ಲವೇ ಇಲ್ಲ. ಅಕಸ್ಮಾತ್ ಇದ್ದರೂ ಕೂಡ ಊರಿನಲ್ಲಿ 1-2 ಅದರಲ್ಲಿ ನೀರಂತೂ ಇರೋದಿಲ್ಲ. ನೀರು ತರೋದಕ್ಕೆ ಅಂತ ಎಷ್ಟು ದೂರ ಹೋಗೋದಕ್ಕಾಗತ್ತೆ ಅಲ್ವಾ? ಅದಕ್ಕೇ ಎಲ್ಲರೂ ಈ ರೀತಿ ಮನೆ ಹತ್ರನೇ ನಲ್ಲಿಗಳು, ಇಲ್ಲ ಹಳ್ಳಿಗಳ ಕಡೆ ತೊಂಬೆ ನಲ್ಲಿ ಎಲ್ಲ ಇರುತ್ತಲ್ಲ, ಅಲ್ಲಿಗೆ ನೀರು ತುಂಬಿಸಿರ್ತಾರೆ, ಅದರಲ್ಲೇ ಪೂಜೆ ಮಾಡ್ಕೋತಾ ಇರ್ತಾರೆ. ಫ್ರೆಂಡ್ಸ್, ಗಾಳಿ ಬರ್ತಾ ಇದೆ, ಅದು ಹಚ್ಕೋತಾನೆ ಇಲ್ಲ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮ ಸಾಹಸ ಮಾಡ್ತಾವ್ರೆ. ಓಹ್, ಮಾಡಿಬಿಟ್ರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಲ್ಲ ವಿಡಿಯೋ ಐತೈತೆ ಮನೆ ಅದರೊಳಗೆ ಗನ್ ಕಡಿಮೆ ಮಾಡಿಕೊಂಡು ತುಂಬ ಗಾಳಿ ಬರ್ತಾ ಇತ್ತು. ಗಂಧಕಡ್ಡಿ ಕರ್ಪೂರನ ಎಷ್ಟು ಸಲ ಹಚ್ಚಿದ್ರೂ, ಎಷ್ಟು ಟ್ರೈ ಮಾಡಿದ್ರೂ ಹಚ್ಚೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನನ್ನ ಮಗ ಆ ರೀತಿ ಹೇಳ್ತಾ ಇದ್ದಾನೆ. ಬಿಂದಿಗೆಗಳ ಜೊತೆಗೆ ಒಂದು ಚಿಕ್ಕ ಚೊಂಬಿನಲ್ಲಿ ನೀರು ತುಂಬಿದ್ದೀವಲ್ಲ, ಅದನ್ನು ದೇವಸ್ಥಾನದ ಮುಂದೆ ಇರೋ ರಂಗದ ಕಲ್ಲಿನ ಮೇಲೆ ಹುಯ್ದುಬಿಟ್ಟು ಬರಬೇಕು. ಅದು ಹಿಂದಿನಿಂದನೂ ಎಲ್ಲ ಅದೇ ರೀತಿ ಮಾಡ್ಕೊಬಂದಿದ್ದಾರೆ, ಈಗಲೂ ಮಾಡ್ತಾಯಿದ್ದಾರೆ. ಈ ರಂಗದ ಕಲ್ಲು ಮಾರಮ್ಮನ ಗಂಡ ಅಂತೆ. ನಾವು ಹಬ್ಬಕ್ಕಿಂತ ಒಂದು ವಾರ ಮುಂಚೆ ಕಂಬ ತರ್ತೀವಲ್ಲ, ಆವಾಗ ಊರಾಚೆ ಕೆರೆ ಮೇಲಿಂದ ಪೂಜೆ ಮಾಡಿಕೊಂಡು ಬಾಳೆಕಂಬನ ತೊಗೊಬಂದು ದೇವಸ್ಥಾನದ ಮುಂದೆ ರಂಗದ ಕಲ್ಲು ಹತ್ರ ಕಟ್ತಾರೆ. ಆಗ ಅಲ್ಲಿಂದ ಮಾರಮ್ಮನ ಗಂಡನ್ನ ಕರ್ಕೊಂಡು ಬಂದು ದೇವಸ್ಥಾನದ ಹತ್ರ ಕೂರಿಸ್ದಾಗಂತೆ. ನಾವು ಈ ಮನೆಯಲ್ಲಿ ಏನೇ ಸೂತಕ ಮೈಲಿಗೆ ಏನೇ ಆದ್ರೂ
ಈ ಒಂದು ಚೊಂಬು ನೀರನ್ನು ಆ ಕಲ್ಲಿಗೆ ಉಯ್ದರೆ ಅದು ಕಳಿದಾಗಂತೆ. ಅದಕ್ಕೇ ಈಗಲೂ ಮನೆಯೆಲ್ಲ ಶುದ್ಧಿ ಮಾಡ್ತಾ ಇರ್ತೀವಲ್ಲ, ಆ ನೀರನ್ನು ಅಲ್ಲಿ ಉಯ್ದು ತೊಗೊಂಡೋಗಬೇಕು, ಆಗ ಮನೆ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ನೀರನ್ನು ತೊಗೊಂಡು ಬಂದ್ವಲ್ಲ, ಅದನ್ನು ಈ ರೀತಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಮನೆಯನ್ನು ಶುದ್ಧಿ ಮಾಡಿಕೊಂಡ್ರೆ ಮನೆಯೆಲ್ಲ ನೀಟಾಯಿತು ಅಂತ ಅರ್ಥ. ನಮ್ಮೂರಿನಲ್ಲಿ ಅಂಗಡಿಗಳಲ್ಲಿ ತರಕಾರಿಗಳು ಯಾವುದೂ ಅಷ್ಟಾಗಿ ಸಿಗೋದಿಲ್ಲ. ವಾರಕ್ಕೊಂದ್ಸಲ ಹುಲಿಯೂರು ಶನಿವಾರ ಸಂತೆ ನಡೆಯುತ್ತೆ. ಅಲ್ಲಿಂದನೇ ನಾವು ತರಕಾರಿ ಮನೆಗೆ ಬೇಕಾಗಿರೋದು ಎಲ್ಲ ತೊಗೊಂಡು ಬಂದುಬಿಡ್ತೀವಿ. ಸೋಮವಾರ ಮಂಗಳವಾರ ಎಲ್ಲ ಹಬ್ಬ ಇದೆಯಲ್ಲ, ಅಡುಗೆ ತಿಂಡಿಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರು ಇಷ್ಟೊಂದು ತರಕಾರಿಗಳನ್ನ ತಂದಿದ್ದಾರೆ. ಒಂದು ಮಿಸ್ ಆದರೂ ಕೂಡ ಮತ್ತೆ ಹೋಗಿ ದುರ್ಗಕ್ಕೆ ತರೋದಕ್ಕಾಗೋದಿಲ್ಲ. ಅದಕ್ಕೆ ಏನೇನು ತಂದಿದ್ದಾರೆ ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ, ಎಲ್ಲ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ. ಇನ್ನು ಸೋಮವಾರದ ತನಕ ಇರಬೇಕಲ್ವ, ಮಂಗಳವಾರದ ತನಕ ಬಿಸಿಲು ಜಾಸ್ತಿ ಇದೆ, ಹಾಗೆ ಇಟ್ಟರೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಂದು ಕವರ್ಗೆ ಹಾಕಿ ಎಲ್ಲ ಫ್ರಿಜ್ಗೆ ಎತ್ತಿಟ್ಕೊತಾ ಇದ್ದೀನಿ. ಮಡಿಕೆ ತೊಗೊಂಡಿರ್ತೀವಲ್ವ, ಇವತ್ತು ರಾತ್ರಿ ಊಟಕ್ಕೆ ಐನೋರಿಗೆ ಅಂತ ಹೇಳಿ ಅವ್ರಿಗೆ ಎಡೆಯನ್ನು ಇಡ್ತೀವಿ. ಅದಕ್ಕೆ ಮಡಿಕೆ ತಗೊಂಡು ಬಂದಾದಮೇಲೆ ನೀರನ್ನು ತಂದಾದಮೇಲೆ ಮಡಿಯಿಂದ ಎಲ್ಲ ಅಡುಗೆ ತಿಂಡಿಯನ್ನು ಮಾಡ್ಕೊತೀವಿ. ಇವತ್ತು ಸಿಂಪಲ್ಲಾಗಿರುತ್ತೆ ಊಟ, ಯಾರು ನೆಂಟರು ಯಾರೂ ಇರೋದಿಲ್ಲ ಅಲ್ವಾ. ಸೊ ಸಿಂಪಲ್ಲಾಗಿ ತರಕಾರಿ ಸಾಂಬಾರು, ಅನ್ನ, ಪಾಯಸ ಮತ್ತು ಕೋಸಂಬರಿ ಹಪ್ಪಳವನ್ನು ಮಾಡ್ಕೋತೀವಿ ಅಷ್ಟೇ. ನಾನು ತರಕಾರಿ ಎಲ್ಲ ಕಟ್ ಮಾಡಿ ಸಾಂಬಾರಿಗೆ ಅಡುಗೆಗೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಅಷ್ಟರೊಳಗಡೆ ನಮ್ಮ ಅಕ್ಕ ಪೂಜೆನೆಲ್ಲ ಮುಗಿಸ್ಕೊತಾ ಇದ್ದಾರೆ. ಇದು ನೋಡಿ, ನಾವು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀವಲ್ಲ ಮಾರಮ್ಮ, ಆ ದೇವ್ರಿಗೆ ಹಾಕಿ ಕಟ್ಟುವಂತಹ ಪ್ರಬಾಳೆ ಇದು. ಈಗ ನಮ್ಮ ಅಕ್ಕ ಅವ್ರಿಗೆ ಪೂಜೆ ಬಂದಿದೆಯಲ್ಲ, ಸೊ ಅವ್ರಿಗೆ ಪೂಜೆ ಬಂದಾಗಿಂದ ಇನ್ನು ಪೂಜೆ ಹೋಗೋವರೆಗೂ ಈ ಪ್ರಬಾಳೆಯನ್ನು ಅವ್ರ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾರೆ. ನಾವು ಅಲ್ಲಿ ಅಡುಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ರೆ ಇಲ್ಲಿ ಎಲ್ಲ ಗ್ಯಾಂಗು ಸೇರಿಕೊಂಡು ಕಲ್ಲಂಗಡಿ ಹಣ್ಣನ್ನು ತಿಂತಾ ಕೂತಿದ್ದಾರೆ. ಕೆಂಪು ಕೋಟೆ ಒಳಗೆ ಸಾವಿರಾರು ಕಪ್ಪು ಸೈನಿಕರು. ರಿಡಲ್ಲು. ಊರಿನಲ್ಲಿ ಇವತ್ತೇ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಈ ರೀತಿ ಲೈಟ್ಗಳು ಹಾಕಿರೋದು ಎಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೇನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ದೇವೋ ಗುರುದೇವೋ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಿವಯೋಗಿನೋ ಸಂತೃಪ್ತೋ ತೃಪ್ತೋ ಭವತಿ ಶಂಕರಃ ಸಂತೃಪ್ತೋ ತನ್ಮಯಂ ವಿಶ್ವಂ ತೃಪ್ತಿಮೇವ ಚರಾಚರಃ. ಸಾಂಬಜೇಯ ನಮಃ ಪಾರ್ವತೀಪತಯ ಮಹಾದೇವ್. ಶಂಭೋ ಹರ ನಮಃ ಪಾರ್ವತೀಪತಯ ಮಹಾದೇವ್. ಶಿವ ನಮಃ ಹರ ನಮಃ ಪಾರ್ವತೀಪತಯ ಮಹಾದೇವ್. ಶ್ರೀ ಮನ್ನಿರಂಜನ ಜಗದ್ಗುರು ತೋಟ ಸಿದ್ಧಲಿಂಗೇಶ್ವರ ಸ್ವಾಮಿ ಮಹಾರಾಜ್ ಕಿ ಜೈ. ಹಾಂ ಬಂದೆ. ಕೇಳದಾಗ್ತಾರೆ ಬಿಟ್ಟು ಒಂಬಾಳೆ ತೂಕ ಅದೇ ಚೆನ್ನಾಗಿತ್ತು ಅನ್ನಿಸ್ತದೆ. ನಮ್ಮ ಅಪ್ಪ ನಮ್ಮ ತಾತವ್ರು ಹೊರ್ತಿದ್ರಲ್ಲ, ಇದು ಹಿಂದೆ ಬೇರೆ ಥರ ಬರ್ತಾ ಇದ್ರಾ? ಹಿಂದೆ ಇದು ಕೊಳಗದಲ್ಲಿ ಹೊರ್ತಿದ್ವಿ. ಕೊಳಗಕ್ಕೆ ಭತ್ತ ತುಂಬಿ ಭತ್ತದೊಳಗಡಿಕೆ ಇದನ್ನ ತಂಬಿಟ್ಟು ಮಡಗಿ ದೀಪ ಹಚ್ಚಿ ಅದ್ರ ಸುತ್ತ ಭತ್ತ ಸುತ್ತ ಇದನ್ನ ಕಟ್ಟಿ ಒಂಬಳೆ ಕಟ್ಟಿ ಮಾಡೋರು. ಅದು ಚೆನ್ನಾಗಿರ್ತಿತ್ತು. ಅದುವೇ ಇವಾಗ ಏನು ತಗೊಳ್ಳೋದು ನೀವು? ಅದು ಎಲ್ಲ ಅವರೇ ರೆಡಿ ಮಾಡ್ಬಿಟ್ಟವ್ರೆ. ಇತ್ತ ಅವರೇ ಎಲ್ಲ ರೆಡಿ ಮಾಡ್ಬಿಟ್ಟವ್ರೆ, ಅದರೊಳಗೆ ತುಂಬಿಕೊಂಡು ಒತ್ಕೋತೀರ ಅಷ್ಟೇ. ತಂಬಿಟ್ಟಿಕ್ಕೆ ಸ್ಪೆಷಲ್ ಆಗಿ ಮಾಡವ್ರೆ, ಬಕ್ಕಿ ತುಂಬಕ್ಕೆ ಬೇರೆ ಕೊಳಗ ಮಾಡವ್ರೆ. ಒಂಥರ ನಾವು ಕಳಸಕ್ಕೆ ಇಡ್ತೀವಲ್ಲ, ಕಳಸ ರೆಡಿ ಕಳಸ ಮಾಡಿಸ್ತೀವಲ್ಲ ಆ ಥರ ಮಾಡ್ಬಿಟ್ಟವ್ರೆ ಅವರು. ಇವರು ನಮ್ಮೂರು ಸಿದ್ಧಲಿಂಗೇಶ್ವರ ಗುಡಿ ಪೂಜೆ ಮಾಡ್ತಾರಲ್ವ ಐನೋರು. ನಾವು ಇವತ್ತು ಮಡಿಕೆ ತಗೊಂಡಾಗ ಇವ್ರಿಗೆ ಕರೆಸಿ ಎಡೆಯನ್ನು ಇಕ್ಕುವಂಥದ್ದು. ಮೊದಲು ಇವ್ರ ಅಪ್ಪ ಬಂದು ಮಾಡ್ತಾಯಿದ್ರು, ಇವಾಗ ಅವ್ರ ಮಗ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ.
ನಮ್ಗೆ ಹಬ್ಬ ಅಂತಲ್ಲ ಏನಾರ ಬಂತವಿಂದನೂ ಅಷ್ಟೇ. ಇಷ್ಟೇ ಒಂದೇ ಒಂದು ಚಿಕ್ಕದು ಏನಾರ ಒಂದು ಇದಾದ್ರೂ ದೊಡ್ಡ ಪ್ರಾಬ್ಲಮ್ ಮಾಡ್ತಾರೆ. ಅದಕ್ಕೆ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು, ಜವಾಬ್ದಾರಿ ಇರಬೇಕು ಪ್ರತಿ ಕ್ಷಣ. ಅಮ್ಮಂಗೆ ಅಲಂಕಾರ ಆದ್ಮೇಲೂ ಅಷ್ಟೇ ಒಬ್ರು ಖಂಡಿತವಾಗಿ ಅಲ್ಲೇ ಇರಬೇಕು. ಒಳಗಡಿಕೆ ಯಾರ ಒಬ್ರು ಮಾತ್ರ ಒಳಿಕೆ ಏನಾರ ಬೇಕು ಅಂದ್ರೆ ತಗೋಬೇಕು. ಎಲ್ಲರೂ ಒಳಿಕೆ. ಹೋಳಿ ಹುಣ್ಣಿಮೆಯಲ್ಲಿ ತುಂಬಿದ ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನಾವು ಈ ಮಾರಮ್ಮನ ಹಬ್ಬದಲ್ಲಿ ನೆಂಟರುಗಳಿಗೆ ಕೊಡೋದಕ್ಕೆ, ಯಾರಾದರೂ ಹೋದವ್ರು ಬಂದವರಿಗೆ ಕೊಡೋದಕ್ಕೆ ಅಂತ ಹೇಳಿ ಹುರಿದಕ್ಕಿ ತಂಬಿಟ್ಟನ್ನು ಮಾಡ್ಕೊಳ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೋತೀವಿ, ಯಾಕೆಂದರೆ ಬಂದವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ 4 ಉಂಡೆ 5 ಉಂಡೆ ಅಂದ್ರೂ ಎಷ್ಟೊಂದು ಬೇಕಾಗುತ್ತೆ ಅಲ್ವಾ. ಅದಕ್ಕೆ ಇವಾಗ ತಂಬಿಟ್ಟನ್ನು ಮಾಡ್ಕೋತಾ ಇದ್ದೀವಿ. ಒಂದು 5 ಸೇರು ಅಕ್ಕಿಯನ್ನು ಹುರಿದು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ಕಡಲೆ ಬೀಜವನ್ನು ಹುರಿದಿಟ್ಕೊಂಡಿದ್ದೀವಿ, ಕಡಲೆ ಮತ್ತು ಕೊಬ್ಬರಿಯನ್ನು ತುರ್ಕೊಂಡಿದ್ದೀವಿ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕವನ್ನು ಕಾಯಿಸಿಟ್ಕೊಂಡು ಅದನ್ನು ಹಾಕಿ ಕಾಯಿಸಿಟ್ಕೋತಾ ಇದ್ದೀವಿ. ತಂಬಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ತಂಬಿಟ್ಟನ್ನು ಇಟ್ಕೊಳ್ಳೋದ್ರೊಳಗಡೆ ರಾತ್ರಿ 12 ಗಂಟೆ ಆಯಿತು. ಆಮೇಲೆ ಸ್ವಲ್ಪ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ನೀರನ್ನು ಹಾಕಿ ಎಲ್ಲ ತೊಳೆದು ರಂಗೋಲಿ ಬಿಡೋ ಕೆಲಸ ಇದೆ ಅಂತೇಳಿ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋದ್ವಿ. ಬಟ್ ಇವತ್ತು ದೇವಸ್ಥಾನ ಕ್ಲೀನಿಂಗ್ ಕೆಲಸ ಎಲ್ಲ ಹೊರಗಡೆದೆಲ್ಲ ನಾವು ಮಾಡುವಂಗಿಲ್ಲ, ಬರೀ ಗರ್ಭಗುಡಿದು ಮಾತ್ರ ಮಾಡ್ಕೋಬೇಕು. ಅದನ್ನು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಹುಡುಗರೇ ಮಾಡ್ಕೋತಾರೆ ಅಂತ ಹೇಳಿ ಬಂದ್ವಿ. ಆಚೆ ಕಡೆದೆಲ್ಲ ಇವತ್ತು ನಾವು ಮಾಡೋಂಗಿಲ್ವಂತೆ, ಬೇರೆಯವರು ಊರಿನ ಯಜಮಾನ್ರು ಅಂತ ಇರ್ತಾರಲ್ವ, ಅವರೇ ಮಾಡಿಸಿ ಅವರೇ ರಂಗೋಲಿ ಎಲ್ಲ ಹಾಕಿಸ್ತಾರೆ ಅಂತ ಹೇಳಿದ್ರು. ಸೊ ಆ ಕೆಲಸ ಇವತ್ತು ನಮಗಿಲ್ಲ. ಬೇರೆ ಸೋಮವಾರ ನಾವೇ ತೊಳಿತೀವಲ್ಲ. ಈಗ ಎಷ್ಟು ಟೈಮು? 12 ಗಂಟೆನಾ? ಲೈಟ್ಸ್ ಅರೇಂಜ್ಮೆಂಟ್ ಮಾಡಿದಾಗ ಸೈಡ್ನಲ್ಲೆಲ್ಲ ಈಗ ಹೊಸ್ದಾಗಿ ಫ್ಲವರ್ ಡೆಕೋರೇಷನ್ದೆಲ್ಲ ನಿಲ್ಲಿಸಿರ್ತಾರಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಹೇಗೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿಗೆ ಸ್ವಲ್ಪ ಹೋಗೋಣ ಅಂತ ಅಲ್ಲೇ ನಿಂತ್ಕೊಂಡೆ. ನಾವು ಅದನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ, ಬಟ್ ಅದನ್ನ ರೆಡಿ ಮಾಡೋದಕ್ಕೆ ಅದ್ರ ಹಿಂದೆ ಎಷ್ಟು ಕೆಲಸ ಮಾಡಬೇಕು ಅಂತ ಗೊತ್ತಾಯಿತು. ಅಲ್ಲಿ ಕಬ್ಬಿಣದ ಥರ ಕಂಬಿಗಳಿದೆಯಲ್ಲ, ಫಸ್ಟು ಬರೀ ಆ ಕಬ್ಬಣನ ಮಾತ್ರ ಸಾಲ್ಡರ್ ಮಾಡಿಸ್ಕೊಂಡು ತೊಗೊಬಂದಿರ್ತಾರೆ. ಅದಾದಮೇಲೆ ಈ ಗ್ರೀನ್ ಕಲರ್ ಶೀಟ್ಗಳನ್ನ ಅದನ್ನು ಯಾವ ಶೇಪಿಗೆ ಬೇಕು, ಯಾವ ಡಿಸೈನ್ ಇದೆ ಆ ಡಿಸೈನ್ಗೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ಸೇರಿಸಿ ಅದನ್ನು ಎಲ್ಲದಕ್ಕೂ ಟೇಪ್ ಹಾಕ್ಕೊತಾರೆ. ಅದಾದಮೇಲೆ ಅದ್ರ ಸುತ್ತ LED ಲೈಟನ್ನು ಹಾಕ್ಕೊಂಡು ಅದ್ರ ಒಳಗಡೆ ಕಲರ್ ಯಾವ ಕಲರ್ ಬೇಕು, ಯಾವ ಫ್ಲವರ್ಗೆ ಲೀಫ್ಗೆ ಯಾವ್ಯಾವ ಕಲರ್ ಬೇಕು ಅದನ್ನೆಲ್ಲ ಸೆಟ್ ಮಾಡ್ಕೋಬೇಕು. ಒಂದು ಫ್ಲವರ್ನ ರೆಡಿ ಮಾಡೋದಕ್ಕೆ ಅಲ್ಲಿ ಎಷ್ಟು ಜನ ಸೇರ್ಕೊಂಡು ಕಷ್ಟಪಡ್ತಾಯಿದ್ರು ಅಂದರೆ, ಇನ್ನು ಇಲ್ಲಿರೋ ಎಲ್ಲ ಕಬ್ಬಣ ಇದಕ್ಕೂ ಅವರು ಅದನ್ನೆಲ್ಲ ಸೆಟ್ ಮಾಡಿ ಅದನ್ನೆಲ್ಲ ಕಟ್ ಮಾಡಿ ಸೇರಿಸಿ ಲೈಟಿಂಗೆಲ್ಲ ಹಾಕೋದಕ್ಕೆ ಇನ್ನೂ ಎಷ್ಟೊತ್ತು ತಗೊಳುತ್ತೆ ಅಂದ್ಕೊಂಡೆ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ಅದ್ರ ಹಿಂದೆ ಅಷ್ಟೇ ಕಷ್ಟಪಡಬೇಕು, ಕೆಲಸ ಅಷ್ಟೇ ತುಂಬ ಕೆಲಸ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆಕ್ ಮಾಡ್ತಾ ಇದ್ದಾರೆ ಅದು ಸರಿಯಾಗಿ ಬಂತಾ ಇಲ್ವಾ, ಲೈಟಿಂಗ್ಸ್ ಎಲ್ಲ ಸರಿಯಾಗಿ ಕೂರ್ತಿದೆಯಾ, ಕನೆಕ್ಷನ್ ಎಲ್ಲ ಸರಿಯಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡ್ಕೋತಾರೆ. ಇವತ್ತು ನಮ್ಮ ಗಂಡಂಗೆ ರಾತ್ರಿ 12 ಗಂಟೆ ಆದ್ರೂ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರ್ತಾ ಇಲ್ವ? ಇನ್ನ ಲೈಟ್ ಆಫ್ ಮಾಡ್ತೀನಿ ಪಾಚ್. ರಾತ್ರಿ 12 ಆಯಿತು. ಆವಾಗಲೇ ಅಲ್ಲಿ ದೇವಸ್ಥಾನದ ಹತ್ರ ದೇವಸ್ಥಾನ ಚಪ್ರಕ್ಕೆ ಹಾಕೋದಕ್ಕೆ ಅಂತೇಳಿ ಎಲ್ಲ ತೆಂಗಿನ ಗರಿಗಳನ್ನ ಎಣಿತಾ ಇದ್ರಲ್ಲ, ಅವರಿಗೆ ಟೀ ಬೇಕು ಅಂತ ಹೇಳಿದ್ರು. ಟೀ ಮಾಡಿಕೊಡ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.